ಎಲ್ಲರಿಗೂ ನಮಸ್ಕಾರ. ಈಗ ಜಸ್ಟ್ ನಮ್ಮ ಜಿ ಬಿ ಕಮಿಷನರ್ ಸಾಹೇಬರು, ಚೀಫ್ ಕಮಿಷನರ್ ಸಾಹೇಬರು ನಿಮಗೆ ಹೇಳಿದರು ಎಲ್ಲ ಡೀಟೇಲ್ ಆಗಿ ಏನು ಕಾರ್ಯಕ್ರಮ ನಡೀತಾ ಇದೆ. ಇದು ಹೊಸ ಒಂದು ಕಾರ್ಯಕ್ರಮ ಇದೆ. 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇದು ಫ್ರೀಡಮ್ ಹಬ್ಬ ಅಂತ 12 ಗಂಟೆ ಮಧ್ಯಾಹ್ನದಿಂದ ನೈಟ್ 10 ಗಂಟೆ 15ನೇ ತಾರೀಕು ಆಚರಿಸಲಾಗುವುದು. ಇದರಲ್ಲಿ ವಿಶೇಷವಾಗಿ ನಿಮಗೆ ಗೊತ್ತಿದೆ, ಬೆಳಿಗ್ಗೆ ಸ್ವಾತಂತ್ರ್ಯ ದಿನ ಅಂಗವಾಗಿ ಮಾನಿಕ್ ಶಾ ಪರೇಡ್ ಗ್ರೌಂಡಲ್ಲಿ ಬೇರೆ ಎಲ್ಲ ಸ್ಟೇಟ್ ಲೆವೆಲ್ ಫಂಕ್ಷನ್ ಮಾನ್ಯ ಮುಖ್ಯಮಂತ್ರಿಗಳು ಪರೇಡ್ ವೀಕ್ಷಣೆ ಮಾಡಿ ಮತ್ತು ಎಲ್ಲ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಬೇರೆ ಬೇರೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಇಮಿಡಿಯೇಟ್ ಅದಾದ ನಂತರ ಇದು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಪೊಲೀಸ್ಗೆ ನ್ಯಾಚುರಲ್ ಆಗಿ ಪೊಲೀಸ್ ಸೆಟಪ್ಗೆ ಒಂದು ಚಾಲೆಂಜ್ ಇದೆ. ಯಾಕೆಂದರೆ ಬೆಳಗ್ಗೆಯಿಂದ 6 ಗಂಟೆಯಿಂದ ನಮ್ಮ ಪೊಲೀಸವರೆಲ್ಲ ಡ್ಯೂಟಿಯಲ್ಲಿ ಇರ್ತಾರೆ. ಆದರೂ ನಮ್ಮ ಎಲ್ಲ ಆಫೀಸರ್ಸ್ ನಾವೆಲ್ಲ ಸೇರಿ ತುಂಬ ಒಳ್ಳೆಯ ರೀತಿಯಿಂದ ಫೋರ್ಸ್ ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ಎಷ್ಟು ಫೋರ್ಸ್ ಬೇಕು ಆ ಎಲ್ಲ ಫೋರ್ಸ್ದು ನಾವು ಒಂದು ಸಿಸ್ಟಮ್ ವರ್ಕೌಟ್ ಮಾಡಿದ್ದೀವಿ. ಇದರಲ್ಲಿ ನಾವು ವಿಶೇಷವಾಗಿ ಏನು ರಿಜಿಸ್ಟ್ರೇಷನ್ ನಡೀತಾ ಇದೆ, ಆ ರಿಜಿಸ್ಟ್ರೇಷನ್ QR ಕೋಡ್ ಮುಖಾಂತರನೇ ಅಲ್ಲಿ ಎಂಟ್ರಿ ಇದೆ. ಸೊ ದಯವಿಟ್ಟು ಯಾರು ರಿಜಿಸ್ಟರ್ ಆಗ್ತಾರೆ ಅವ್ರಿಗೆ ಮಾತ್ರ ಎಂಟ್ರಿ ನಾವು ಅವಕಾಶ ಕೊಡ್ತೀವಿ. ಮತ್ತು ಕರೆಕ್ಟ್ ಕ್ಯಾಟಗರಿ ಏನಿದೆ QR ಕೋಡ್ಲಿ ಅದು ತೊಗೊಳ್ಬೇಕು. ಮತ್ತು ಪೊಲೀಸ್ಗೆ ಸಹಾಯ ಮಾಡಲಿಕ್ಕೆ ದಯವಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆದಷ್ಟು ಜಾಸ್ತಿ ಯೂಸ್ ಮಾಡಿದರೆ ಟ್ರಾಫಿಕ್ ಸಮಸ್ಯೆ ಇರೋದಿಲ್ಲ. ಯಾಕೆಂದರೆ ನಿಮ್ಗೆ ಗೊತ್ತಿದೆ 15ನೇ ತಾರೀಕಿಗೆ ಒಂದು ರಜೆ, ನ್ಯಾಷನಲ್ ಹಾಲಿಡೇ ಇದೆ. ಅದು ಪ್ಲಸ್ ಜನ ಸುಮಾರು ಆಚೆ ಈಚೆ ಹೋಗ್ತಾರೆ. ಅದರ ಜೊತೆಗೆ ಇದು ಒಂದು ಎಕ್ಸ್ಟ್ರಾ ಕಾರ್ಯಕ್ರಮ ಏನಿದೆ, ಇದು ತುಂಬ ಒಂದು ಫುಟ್ಫಾಲ್ದು ಇಂಥ ಕಾರ್ಯಕ್ರಮ, ಜನ ಜಾಸ್ತಿ ಬರೋದು. ಸೊ ನಮ್ಮ ಪೊಲೀಸ್ ಕಡೆಯಿಂದ ನಾವು ರಿಕ್ವೆಸ್ಟ್ ಎಲ್ಲರಿಗೂ ಮಾಡ್ತಾಯಿದ್ವಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆದಷ್ಟು ಯೂಸ್ ಮಾಡಿ. ಬಟ್ ವಿಧಾನಸೌಧದು ಏನೋ ಮೆಟ್ರೋ ಸ್ಟೇಷನ್ ಇದೆ, ಅಲ್ಲಿ ನಾವು ಎಕ್ಸಿಟ್ ಆ ದಿವಸ ಆ ಟೈಮ್ಗೆ ಇಲ್ಲ, ಎಕ್ಸಿಟ್ ಅಲೌಡ್ ಇಲ್ಲ. ಯಾಕೆಂದರೆ ಆ ಏರಿಯಾ ಟೋಟಲ್ ಕಾರ್ಡನ್ ಆಫ್ ಇರ್ತದೆ. ಸೊ ಎಕ್ಸಿಟ್ ಒಂದು ಸ್ಟೇಷನ್ ಅಡ್ವಾನ್ಸ್ ಆಗಿ ಇರ್ತದೆ, ಮತ್ತು ಎಕ್ಸಿಟ್ ಇನ್ನೊಂದು ಸ್ಟೇಷನ್ ಆದಮೇಲೆ ಈ ಸ್ಟೇಷನ್ ವಿಧಾನಸೌಧ ಮೆಟ್ರೋ ಸ್ಟೇಷನ್ ವಿಲ್ ಬಿ ಕ್ಲೋಸ್ಡ್ ಫಾರ್ ಎಕ್ಸಿಟ್. ಕಬ್ಬನ್ ಪಾರ್ಕ್ ಆ್ಯಂಡ್ ವಿಶ್ವೇಶ್ವರಯ್ಯ ಸ್ಟೇಷನ್ ಯೂಸ್ ಮಾಡ್ಬೋದು, ಹತ್ತಿರದು ನಿಯರೆಸ್ಟ್. ಮತ್ತು ಇದರಲ್ಲಿ 3 ಕಡೆ ಮೇನ್ ಇದು ಭಾಳ ಒಂದು ಇಂಪಾರ್ಟೆಂಟ್ ಇದೆ. ಯಾಕೆಂದರೆ 3 ಕಡೆ, ಒಂದು ತಿಮ್ಮಯ್ಯ ಸರ್ಕಲ್ ಹತ್ರ GPO ಹತ್ರ, ಇನ್ನೊಂದು KR ಸರ್ಕಲ್ ಹತ್ರ, ಇನ್ನೊಂದು ಕಬ್ಬನ್ ಪಾರ್ಕ್ ಎಂಟ್ರೆನ್ಸ್ ಹತ್ರ, ಈ 3 ಕಡೆ ಗೇಟ್ಸ್ ಎಂಟ್ರಿ ಪಾಯಿಂಟ್ಸ್ ಇರ್ತದೆ. ಸೊ ಅಂಬೇಡ್ಕರ್ ವೀದಿ ಟೋಟಲ್ ರೋಡ್ ಏನಿದೆ ಅದು ಟ್ರಾಫಿಕ್ ಅಲ್ಲಿ ಡೈವರ್ಷನ್ ಆಗಿ ಟೋಟಲ್ ಆ ಏರಿಯಾ ಬ್ಲಾಕ್ ಆಗುತ್ತೆ. ಸೊ ಈ 3 ಕಡೆ ಎಂಟ್ರಿ ಪಾಯಿಂಟ್ಸ್ ಇದ್ದರೆ ಆ 3 ಕಡೆಯಲ್ಲಿ 6 ಗೇಟ್ಸ್, ಅಂದರೆ ಟೋಟಲ್ 18 ಗೇಟ್ ನಾವು ಇನ್ಸ್ಟಾಲ್ ಮಾಡ್ತಾಯಿದ್ದೀವಿ. ಸೊ ಟೋಟಲ್ 18 ಎಂಟ್ರಿ ಪಾಯಿಂಟ್ಸ್ ಇದೆ. ಪ್ಲಸ್ ಅಲ್ಲೇ ಪಕ್ಕದಲ್ಲಿ ಎಕ್ಸಿಟ್ ಪಾಯಿಂಟ್ ಇರ್ತದೆ. ಸೊ ಯಾರ್ಯಾರು QR ಕೋಡ್ ಮುಖಾಂತರ ಎಂಟ್ರಿ ಒಂದ್ಸರಿ ಆಗ್ತದೆ ಅವ್ರಿಗೆ ಪೂರ್ತಿ ಆ ಏರಿಯಾ ಎಲ್ಲಿ ಇದೆ, ಎಲ್ಲೆಲ್ಲಿ ಸ್ಟಾಲ್ಸ್ ಇದೆ, ಎಲ್ಲೆಲ್ಲಿ ಏನು ಪರೇಡ್ ನಡೀತಾ ಇದೆ, ಕಲ್ಚರಲ್ ಪ್ರೋಗ್ರಾಮ್ ನಡೀತಾ ಇದೆ, ಎಲ್ಲ ಕಡೆ ಅವರು ಅಲ್ಲಿ ಹೋಗ್ಬೋದು. ಸೊ ನಮ್ಮ ಪೊಲೀಸ್ದು ಮೇನ್ ನಾವು ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಸ್ ನಾವು ಕಂಟ್ರೋಲ್ ಮಾಡ್ತೀವಿ. ಸೊ ದಯವಿಟ್ಟು ಪಬ್ಲಿಕ್ ಕಡೆಯಿಂದ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ವಿ, ಅಂದರೆ ನಮಗೆ ಸಹಕರಿಸಬೇಕು. ಯಾಕೆಂದರೆ ಆದಷ್ಟು ಒಳ್ಳೆಯ ರೀತಿಯಿಂದ ಬೇಗ ಬಂದರೆ ಅವರು ಇನ್ನೂ ಆ ಲಾಭ ತೊಗೊಳ್ಬೋದು. ಏನು ಅಲ್ಲಿ ಫಂಕ್ಷನ್ಸ್ ನಡೀತಾ ಇದೆ, ಏನೇನು ಕಾರ್ಯಕ್ರಮ ಇದೆ, ಏನೇನು ಸ್ಟಾಲ್ಸ್ ಇದೆ, ಅದೆಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸಲಿಕ್ಕೆ ಅವ್ರಿಗೆ ಅವಕಾಶ ಸಿಗುತ್ತೆ. ವಿಶೇಷವಾಗಿ ಮಹಿಳೆಯವರು, ಮಕ್ಕಳವರು, ಫ್ಯಾಮ್ಲೀಸ್ ಜೊತೆಗೆ ಬಂದರೆ ಇದು ಒಳ್ಳೆಯ ಒಂದು ಅವಕಾಶ ಇದೆ. ಮತ್ತು ನಾವು ಪೊಲೀಸ್ ಬಂದೋಬಸ್ತ್ ಕೂಡ ಆ ಥರ ಮಾಡ್ಕೊಂಡಿದ್ದೀವಿ. ನಾವು ಆದಷ್ಟು ಪೆರಿಫೆರಿಯಲ್ಲಿ, ಅಂದರೆ ಸುತ್ತಮುತ್ತ ಇರ್ತೀವಿ, ಜನ ಒಂದು ಒಳ್ಳೆ ರೀತಿಯಿಂದ ಎಂಜಾಯ್ ಮಾಡಲಿ ಆ ಒಳಗಡೆ ನಾವು. ಯಾಕೆಂದರೆ ಏನಾಗಿದೆ, ಇದು ಒಂದು ಹಬ್ಬ ಇದೆ, ಹಬ್ಬದ ವಾತಾವರಣ ಇರ್ತದೆ. ಆ ಹಬ್ಬದ ವಾತಾವರಣದಲ್ಲಿ ಪೊಲೀಸ್ ಕಡೆಯಿಂದ ನಾವು ಅಂದರೆ ಪ್ರತಿಯೊಂದು ವಿಷಯ ಕಂಟ್ರೋಲ್ ಮಾಡಲಿಕ್ಕೆ ಏನೂ ಅವಶ್ಯಕತೆ ಇರೋದಿಲ್ಲ. ನಾವು ಅಲ್ಲಿ ಸೇಫ್ಟಿ ನೋಡಿಕೊಂಡ್ರೆ ಸಾಕು. ಪ್ಲಸ್ ಅಲ್ಲಿ ಮಕ್ಕಳು ಅವ್ರಿಗೆ 12 ವರ್ಷ ಕೆಳಗಡೆ ಮಕ್ಕಳವ್ರಿಗೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ. ಬಟ್ ಒಂದು ನಮ್ಮ ಪೊಲೀಸ್ ವತಿಯಿಂದ ವಿನಂತಿ ಅಂದರೆ ಮಕ್ಕಳು ಮತ್ತು ಸೀನಿಯರ್ ಸಿಟಿಸನ್ಸ್ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಅವ್ರು. ಯಾಕೆಂದರೆ ಅಲ್ಲಿ ಜನ ಜಾಸ್ತಿ ಬರ್ತಾರೆ ಅಲ್ಲಿ. ಮತ್ತು ID ಕಾರ್ಡ್ಸ್ ತೊಗೊಂಡು ಬರಬೇಕು. ಯಾಕೆಂದರೆ ಕೊನೆಗೆ ವಿಧಾನಸೌಧ ಒಳಗೆ ಎಂಟ್ರಿ ಆಗುವಾಗ ID ಕಾರ್ಡ್ ಅವಶ್ಯಕತೆ ಇದೆ.
ಸೊ 2 ಲೆವಲ್ ಎಂಟ್ರಿ ಇದೆ. ಒಂದು QR ಕೋಡ್ ಮುಖಾಂತರ ಆ ಏರಿಯಾಗೆ ಬರ್ಬೋದು, ಆದರೆ ವಿದಿನ್ ದಿ ವಿಧಾನಸೌಧ ಪ್ರೆಮಿಸಸ್ ಹೋಗಲಿಕ್ಕೆ ID ಕಾರ್ಡ್ ಅವಶ್ಯಕತೆ ಇದೆ. ಮತ್ತು ಗೈಡೆಡ್ ಟೂರ್ಗೆ ಸಪ್ರೇಟ್ ಒಂದು ಸಿಸ್ಟಮ್ ಇದೆ, ಅದು ಆರ್ಗನೈಸರ್ಸ್ ಅವ್ರು ಮಾಡ್ತಾರೆ. ಇದರಲ್ಲಿ ಒಂದು 3 ಭಾಗ ಇದೆ. ಇದರಲ್ಲಿ ವಿಶೇಷವಾಗಿ 12 ಗಂಟೆಯಿಂದ 3 ಗಂಟೆಗೆ ಒಂದು ಭಾಗ, 3 ಗಂಟೆಯಿಂದ 5:30 6 ಗಂಟೆ ಅಂದಾಜು ಒಂದು ಭಾಗ, ನಂತರ ಲಾಸ್ಟ್ಗೆ ಇನ್ನೊಂದು ಭಾಗ. ಸೊ 3 ಭಾಗದಲ್ಲಿ ಇದೆ. 3 ಭಾಗದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಇದೆ. ಫಸ್ಟ್ ಇದರಲ್ಲಿ ಸ್ಟಾಲ್ಸ್, ಅಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್, ಚಿಲ್ಡ್ರನ್ ವಿಶೇಷವಾಗಿ ಮಕ್ಕಳವ್ರಿಗೆ ಅವ್ರ ಫ್ಯಾಮಿಲಿ ಜೊತೆಗೆ ಬಂದು ನೋಡ್ಬೋದು. 2ನೇ ಭಾಗದಲ್ಲಿ ಪರೇಡ್ ಇದೆ. ಪರೇಡಲ್ಲಿ ಬೇರೆ ಬೇರೆ ತಂಡಗಳು 15 ತಂಡ ಈಗ ರಿಪೋರ್ಟ್ ಮಾಡ್ತಾಯಿದ್ದಾರೆ. ಅದೆಲ್ಲ ಆ ಫುಲ್ ಅಂಬೇಡ್ಕರ್ ವೀದಿಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುತ್ತೆ. ಪ್ಲಸ್ another 10 ವಿಲ್ ಕಮ್ ಫ್ರಮ್ ಸಂಸ್ಕೃತಿ ಕಾರ್ಯಕ್ರಮ. ಹಾಂ, ಸೊ ಟೋಟಲ್ 25 ತಂಡಗಳು ಇದೆ. ಆ ಏರಿಯಾ ನಾವು ಟೋಟಲ್ ಬ್ಲಾಕ್ ಮಾಡಿ ಇಟ್ಟಿದ್ದೀವಿ. 3ನೇ ಭಾಗ ಲಾಸ್ಟ್ ಭಾಗ ಅಂದರೆ 6 ಗಂಟೆ ನಂತರ ಕಲ್ಚರಲ್ ಪ್ರೋಗ್ರಾಮ್ಸ್ ವಿಧಾನಸೌಧ. ಅಂದರೆ ಇದು ಎಲ್ಲ 10 ಜನ ಯಾರು ಆರ್ಟಿಸ್ಟ್ ಅವರು ಇದ್ದಾರೆ ಅವ್ರದ್ದು ಪರ್ಫಾರ್ಮೆನ್ಸ್ ಇರ್ತದೆ ವಿಧಾನಸೌಧ ಮೇನ್ ಗ್ರ್ಯಾಂಡ್ ಸ್ಟೆಪ್ಸಲ್ಲಿ. ಅಲ್ಲಿ ಸ್ಟೇಜ್ ಏನು ಮಾಡಲಾಗಿದೆ. ಸೊ ಇದು ಎಲ್ಲ ಒಂದು ಭಾಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಅದಕ್ಕೆ ತಕ್ಕಂತೆ ನಾವು ಟೀಮ್, ನಮ್ಮದು ಪೊಲೀಸ್ ಟೀಮ್ ನಾವು ಮಾಡಿದ್ವಿ. ಅಂದರೆ ನಮ್ಮ ಪೊಲೀಸ್ ಜೊತೆಗೆ ಆರ್ಗನೈಸರ್ಸ್ದು ಒಂದು ಟೀಮು ಪ್ಲಸ್ GBA ಅವರ ಅಧಿಕಾರಿಯವರು. ಸೊ ಇದು ಎಲ್ಲ ನಾವು ಒಂದು ಟೀಮ್ ಟೈಪ್ ಅಲ್ಲಿ ಸೆಕ್ಟರ್ ವೈಸ್ ಮಾಡಿದ್ದೀವಿ. ಯಾರು ಗೇಟಲ್ಲಿ ಇರ್ತಾರೆ, ಗೇಟಲ್ಲಿ ಬರೀ ಪೊಲೀಸವರಿಲ್ಲ, ಆರ್ಗನೈಸರ್ಸವ್ರು ಕೂಡ ಇರ್ತಾರೆ. ಸೊ ದ್ಯಾಟ್ ಅಲ್ಲಿ ಯಾವುದು ಸಮಸ್ಯೆ ಆಗಬಾರ್ದು, QR ಕೋಡ್ ಸಂಬಂಧಪಟ್ಟ ಅಥವಾ ಏನಾದರೂ ಅಲ್ಲಿ ಸಮಸ್ಯೆ ಎಂಟ್ರಿ ಆಗಬಾರ್ದು. ಪ್ಲಸ್ ಸೆಕ್ಟರ್ ವೈಸ್ ಯಾವ ಕಡೆ ಸ್ಟಾಲ್ ಇದೆ, ಯಾವ ಕಡೆ ಸ್ಟೇಜಸ್ ಇದೆ, ಎಲ್ಲಿ ಪರೇಡ್ ಆಗ್ತಾಯಿದೆ, ಅಲ್ಲಿ ಯಾರು ಆರ್ಗನೈಸರ್ಸ್ ಅವರು ಯಾವ ರೀತಿ ಆರ್ಗನೈಸ್ ಮಾಡಿದ್ದಾರೆ. ನಮ್ಮ ಪೊಲೀಸ್ ಅವರು ಆಲ್ರೆಡಿ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತೊಗೊಂಡಿದ್ದಾರೆ. ಇದರಲ್ಲಿ ಸೆಂಟ್ರಲ್ DCP ಮತ್ತು ವಿಧಾನಸೌಧ ಸೆಕ್ಯೂರಿಟಿ DCP ಅವರಿಬ್ಬರು ಪ್ಲಸ್ ಎಕ್ಸ್ಟ್ರಾ ಸ್ಟಾಫ್ ಆಫೀಸರ್ಸ್ ಆ್ಯಂಡ್ ಸ್ಟಾಫ್ ಸಾಕಷ್ಟು ಜನ ನಾವು ಕೊಡ್ತಾಯಿದ್ದೀವಿ. ನಾಳೆ ಇನ್ನೊಂದು ಸರಿ ರಿಹರ್ಸಲ್ ಕೂಡ ನಮ್ಮದು ಇದೆ. ಆ ರಿಹರ್ಸಲಲ್ಲಿ ನಾವು ಟೀಮ್ ಅಪ್ ಮಾಡ್ತಾಯಿದ್ದೀವಿ. ಸೊ ಇದು ನಮಗೆ ಕೂಡ ಒಂಥರ ಚಾಲೆಂಜ್ ಇದೆ. ಯಾಕೆಂದರೆ ಇದರಲ್ಲಿ ಸೆಕ್ಯೂರಿಟಿಗಿಂತ ಜನಕ್ಕೆ ಅನುಕೂಲ ಆಗಲಿ, ಅಲ್ಲಿ ಜನ ಜಾಸ್ತಿ ಸಂಖ್ಯೆಯಲ್ಲಿ ಬಂದರೆ ಅಲ್ಲಿ ನಮ್ಮದು ಕ್ರೌಡ್ ಕಂಟ್ರೋಲ್ ಮೆಷರ್ಸ್ SOP ಏನಿದೆ, ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಏನೇನೋ ನಮಗೆ ಡೈರೆಕ್ಷನ್ಸ್ ಆಗಿದೆ, ಆ ಎಲ್ಲ ಫಾಲೋ ಮಾಡಿ ನಾವು ಒಳ್ಳೆ ರೀತಿಯಿಂದ ಬಂದೋಬಸ್ತ್ ಮಾಡಲಿಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಇದರಲ್ಲಿ ಟ್ರಾಫಿಕ್ ಕಡೆಯಿಂದ ನಿಮಗೆ ಅಡ್ವೈಸರಿ ಕೂಡ ಬರುತ್ತೆ. ಬಟ್ ನಿಮಗೆ ಗೊತ್ತಿರಲಿ, ಆ ಟೋಟಲ್ ಅಂಬೇಡ್ಕರ್ ವೀದಿ ಏನಿದೆ ಅದು ಟೋಟಲ್ ಬ್ಲಾಕ್ ಆಗ್ತಾಯಿದೆ. KR ಸರ್ಕಲಿಂದ ಅಪ್ ಟು ತಿಮ್ಮಯ್ಯ ಯಾವುದು ಮೂಮೆಂಟ್ ಇರೋದಿಲ್ಲ. ಅದೇ ರೀತಿ ಅವರು ಡೈವರ್ಷನ್ಸ್ ಎಲ್ಲ ಡೀಟೇಲಾಗಿ ನಮ್ಮ ಜಾಯಿಂಟ್ ಕಮಿಷನರ್ ಅವರು ಟ್ರಾಫಿಕ್ ಅವ್ರು ಮಾಡ್ಕೊಂಡಿದ್ದಾರೆ. ಅವ್ರು ನಿಮಗೆ ಕೊಡ್ತಾರೆ. ಅವರು ತಾವು ದಯವಿಟ್ಟು ಇದು ಇದು ಆ ದಿವಸ 11 ಗಂಟೆಯಿಂದ ನಾವು ಡೈವರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕೆಂದರೆ ರೋಡ್ ಬ್ಲಾಕ್ ಮಾಡಬೇಕು. ಹೌದು, 15 ಬರೀ 15ಗೆ ಈ ಫಂಕ್ಷನ್ ಆಗುವಾಗ ಅಷ್ಟೇ. ಹಾಂ, ಹೌದು, ಬೆಳಗ್ಗೆ 11 ಗಂಟೆಗೆ. ಅದು ಪಾರ್ಕಿಂಗ್ದು ಕೂಡ ಲಿಸ್ಟ್ ಪಟ್ಟಿ ಅವರು ನಿಮಗೆ ಕೊಟ್ಟಿದ್ದಾರೆ. ಅವರದಲ್ಲಿ ಎಲ್ಲ ಇದೆ, ಪಾರ್ಕಿಂಗ್ ಇದೆ. ಪ್ಲಸ್ ನಾವು BMTC ಜೊತೆಗೆ ಕೂಡ ಡಿಸ್ಕಷನ್ ಮಾಡಿ ಬಸ್ಸಸ್ ಕೂಡ ಪಾರ್ಕಿಂಗ್ ಲಾಟಿಂದ ಇಲ್ಲಿಗೆ, ಪ್ಲಸ್ ಕೆಲವು ಶಟಲ್ ಬಸ್ಸಸ್ದು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಪಿಕಪ್ ಆ್ಯಂಡ್ ಡ್ರಾಪ್ ಪಾಯಿಂಟ್ಸ್ ಫಾರ್ ಕ್ಯಾಬ್ಸ್ ಕೂಡ ಅದೂ ನಾವು ನಿಗದಿತ ಜಾಗ ಕೊಟ್ಟಿದ್ದೀವಿ. ವೆಹಿಕಲ್ ಎಲ್ಲೆಲ್ಲಿ ಪ್ರೊಹಿಬಿಟೆಡ್ ಇದೆ ಪಾರ್ಕಿಂಗ್ ಅದೂ ಮಾಡಿದ್ದಾರೆ. ಮತ್ತು ರೂಟ್ಸ್ ಎಲ್ಲೆಲ್ಲಿ ಕವರ್ ಆಗಿದೆ ಬಸ್ದು ಅದನ್ನು ಕೊಟ್ಟಿದ್ದೀವಿ. ಇದು ನಮಗೆ ಮೊನ್ನೆ IPL ಮ್ಯಾಚಸ್ ಮತ್ತು ನ್ಯೂ ಇಯರ್ ಈ ಒಂದು ಸೆಲೆಬ್ರೇಷನ್ ಮಾಡುವಾಗ ಯಾವ ರೀತಿ ನಮ್ಮ ಟ್ರಾಫಿಕ್ ಪೊಲೀಸವರು, ಲಾ ಆ್ಯಂಡ್ ಆರ್ಡರ್ ಪೊಲೀಸವರು ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ರು. ಅದರ ಮೇಲೆ ಇನ್ನೂ ಇಂಪ್ರೂವ್ ಮಾಡಿ ಇಲ್ಲಿ, ಯಾಕೆಂದರೆ ಇದು ಭಾಳ ನಿಮಗೆ ಗೊತ್ತಿರಬೇಕು, ಭಾಳ ಒಂದೇ ದಿವಸದಲ್ಲಿ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಕೂಡ 3 ಭಾಗ ಇದೆ. ಸೊ 3 ಭಾಗದಲ್ಲಿ ನಮ್ಮ ಒಂದು ಎಸ್ಟಿಮೇಟ್ ಪ್ರಕಾರ ಕೆಲವರು ಒಂದು ಭಾಗಕ್ಕೆ ಬರ್ತಾರೆ, ಕೆಲವರು ಇನ್ನೊಂದು ಭಾಗಕ್ಕೆ ಬರ್ತಾರೆ, ಕೆಲವರು 2 ಭಾಗಕ್ಕೆ ಬರ್ಬೋದು. ಸಾಧಾರಣವಾಗಿ ಬೆಳಗ್ಗೆ 12 ಗಂಟೆಯಿಂದ ನೈಟ್ 10 ಗಂಟೆ ತನಕ ಎಲ್ಲರೂ ನಿಂತಲ್ಲಿ ಒಂದೇ ಟೈಪ್ ನೋಡಲಿಕ್ಕೆ ಅದು ಕಷ್ಟ ಇರಬಹುದು. ಮತ್ತು ಅವ್ರ ಇಷ್ಟ ಇದೆ, ಯಾವುದು ರೆಸ್ಟ್ರಿಕ್ಷನ್ಸ್ ಇಲ್ಲ. ಆದರೆ ಕೆಲವು QR ಕೋಡಲ್ಲಿ ಕೆಲವು ರೆಸ್ಟ್ರಿಕ್ಷನ್ಸ್ ನಾವು ಕೊಡ್ತಾಯಿದ್ದೀವಿ. ಯಾಕೆಂದರೆ ಏನಾಗಿದೆ,
ಬೆಳಿಗ್ಗೆ 10 ಗಂಟೆ ಯಾರು 12 ಗಂಟೆಗೆ ಬರ್ತಾರೋ ಅವರೇ 10 ಗಂಟೆ ತನಕ ಟೋಟಲ್ ಎಲ್ಲ ಕ್ರೌಡ್ ಒಂದೇ ಕಡೆ ಇದ್ದರೆ ನ್ಯಾಚುರಲ್ ಆಗಿ ಅಲ್ಲಿ ಸಮಸ್ಯೆ ಬಂದ್ಬಿಡ್ತದೆ. ಸೊ ಕೆಲವು ಆರ್ಗನೈಸರ್ಸ್ ಅವರು QR ಕೋಡ್ ಮುಖಾಂತರ ಅವ್ರು ಆಪ್ಷನ್ಸ್ ಕೊಟ್ಟಿದ್ದಾರೆ. ಕೆಲವರು ಆಪ್ಷನ್ಸ್ ಯೂಸ್ ಮಾಡಿ ಅಂಥವ್ರಿಗೆ ಅಷ್ಟೇ ನಮಗೆ ಅವಕಾಶ ಇದೆ. ಸೊ ಅವರು ಅದೂ ವ್ಯವಸ್ಥೆ ಇದೆ. ಅದರಲ್ಲಿ ಟ್ಯಾಗ್ ಸಿಸ್ಟಮ್ ಮಾಡ್ತಾಯಿದ್ದಾರೆ. ಟ್ಯಾಗಿಂಗ್ ಸಿಸ್ಟಮ್ QR ಕೋಡ್ ಅಂತ ಆಗುವಾಗ ಅವ್ರು ಸಪೋಸ್ ಬರೀ ಅಪ್ ಟು 5:30 ಅವ್ರು ತೊಗೊಂಡಿದ್ದಾರೆ ಅಂದರೆ ಅವ್ರಿಗೆ ಬೇರೆ ಟ್ಯಾಗ್ ಸಿಗುತ್ತೆ ಎಂಟ್ರಿ ಪಾಯಿಂಟಲ್ಲಿ. ಅದು ನಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಅವ್ರು ಮಾನಿಟ್ರಿ ಗೊತ್ತಾಗುತ್ತೆ. ಅವ್ರದ್ದು ಟ್ಯಾಗೇ ಬೇರೆ ಇರ್ತದೆ, ಅವ್ರ ಕಲರ್ ಬೇರೆ ಇರ್ತದೆ, ಕಲರ್ ಕೋಡಿಂಗ್ ಬೇರೆ ಇರ್ತದೆ. ಪ್ಲಸ್ ಅಲ್ಲಿ ಎಂಟ್ರಿ ಆಗುವಾಗ ಅವ್ರು ಅಷ್ಟು ನಾವು ತಿಳ್ಕೊಂಡು ಬರ್ತೇವೆ. ಎಲ್ಲರೂ ಅವ್ರಿಗೆ ಅವ್ರ ಇಷ್ಟಾನುಸಾರ ಅವ್ರು ಬರ್ತಾಯಿದ್ದಾರೆ. ಅವ್ರಿಗೇನು ಜಬರ್ದಸ್ತಿ ಇಲ್ಲ. ಅವ್ರಿಗೆ ಇಷ್ಟಾನುಸಾರ ಏನು ನೋಡಬೇಕು, ಏನು ಎಂಜಾಯ್ ಮಾಡಬೇಕು, ಯಾವ ಕಡೆ ಹೋಗಬೇಕು ಅಂತ ಅವ್ರಿಗೆ ಫ್ರೀಡಮ್ ಇದೆ. ಸೊ ಇಷ್ಟೆಲ್ಲ ನಮ್ಮ ಪೊಲೀಸ್ ಕಡೆಯಿಂದ ಅಂದಾಜು ನಮ್ಮದು ಎಲ್ಲ ಆಫೀಸರ್ಸ್ ಮೆನ್ ಸಿವಿಲ್ KSRP ಎಲ್ಲ ಸೇರಿ ನಾವು ಸಾಕಷ್ಟು ಪೊಲೀಸ್ ಅಲ್ಲಿ ಅಂದಾಜು 3,000 ಇದೆ ಎಲ್ಲ ಸೇರಿ, ಟ್ರಾಫಿಕ್, ಲಾ ಆ್ಯಂಡ್ ಆರ್ಡರ್ ಮತ್ತು ಸ್ಟ್ರೈಕಿಂಗ್ ಪಾರ್ಟಿ ಎಲ್ಲ ಸೇರಿ. ಸೊ ಇದು ಒಂದು ನಾವು ಕೂಡ ನಮಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ನಾವು ನೋಡಿಕೊಂಡು ಒಳ್ಳೆ ರೀತಿಯಿಂದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ, ಅವ್ರಿಗೆ ಯಾವುದು ತೊಂದರೆ ಆಗಬಾರ್ದು. ಮೆಟ್ರೋ ಜೊತೆಗೆ ಕೂಡ ಮೀಟಿಂಗ್ ಮಾಡಲಾಗಿದೆ. ನಮ್ಮ ಆಫೀಸಲ್ಲಿ GBA ಚೀಫ್ ಕಮಿಷನರ್ ಸಾಹೇಬರು ನಾವೆಲ್ಲ ಸೇರಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್, ಆರ್ಗನೈಸರ್ಸ್ ಮತ್ತು ಯಾರ್ಯಾರು ಸಂಬಂಧಪಟ್ಟ ಆಫೀಸರ್ಸ್ ಇದ್ದಾರೆ, ಬೆಸ್ಕಾಮ್, ಫೈರ್ ಎಲ್ಲರಿಗೆ, ಮತ್ತು ಇದರಲ್ಲಿ ಕೂಡ ಫೈರ್ದು ಇಂಜಿನ್ಸ್ ವ್ಯವಸ್ಥೆ, ಆ್ಯಂಬುಲೆನ್ಸಸ್, ಆಮೇಲೆ ಬೇರೆ ಯಾರ್ಯಾರು ಸಂಬಂಧಪಟ್ಟಿದ್ದಾರೆ ಬೆಸ್ಕಾಮ್ ಅವರು ಎಲ್ಲರೂ ಲಾಸ್ಟಕ್ಕೆ ಫೈರ್ ವರ್ಕ್ಸ್ ಇದೆ. ಬಟ್ ಇನ್ನೂ ಕೆಲವು ಕಂಡೀಷನ್ಸ್ಗೋಸ್ಕರ ಪೆಂಡಿಂಗ್ ಇದೆ. ಮೋಸ್ಟ್ಲಿ ಆಗುತ್ತೆ. ಬಟ್ ಯಾಕೆಂದರೆ ಬೇರೆ ಬೇರೆ ಇಲಾಖೆಯಿಂದ NOC ಬರಬೇಕು. NOC ಬಂದಮೇಲೆ ಅದೂ ಲಾಸ್ಟಿಗೆ ಇರುತ್ತೆ. ಸೊ ದಯವಿಟ್ಟು ತಾವೆಲ್ಲ ಬಂದೇ ಬರ್ತೀರಾ. ಮತ್ತು ಪೊಲೀಸ್ಗೆ ಸಹಕರಿಸಲಿಕ್ಕೆ ಒಂದು ಮನವಿ ನಾವು ಎಲ್ಲರಿಗೂ ನಾವು ಕೇಳ್ತಾ ಇದ್ದೀನಿ. ಯಾಕೆಂದರೆ ಒಂದು ಕಾಂಪ್ಯಾಕ್ಟ್ ಪ್ರೋಗ್ರಾಮ್ ಇದೆ. ಅಷ್ಟೇ ಟೈಮಲ್ಲಿ ಸುಮಾರು ಜನ ಬರ್ತಾರೆ. ಬಟ್ ಆ ಸುಮಾರು ಜನಕ್ಕೆ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಆ ಜನಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮ ಆರ್ಗನೈಸರ್ಸ್ ಮತ್ತು ಪೊಲೀಸವ್ರು ನಾವು ಸೇರಿ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿ. ಅವ್ರು ಯಾಕೆಂದರೆ ಏನಾಗ್ತದೆ, ಇದು ನಮಗೆ ಕೂಡ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಇದೆ. ಹೊಸ ಎಕ್ಸ್ಪೀರಿಯೆನ್ಸಲ್ಲಿ ಆ್ಯಕ್ಚುಲ್ ಆಗಿ ಏನೇನು ಪ್ರೋಗ್ರಾಮ್ ಆಗಲಿಕ್ಕಿದೆ ಅದು ಕೂಡ ನಮ್ಮ ಆಫೀಸರ್ಸ್ ಅವರು ತಿಳ್ಕೊಂಡಿದ್ದಾರೆ. ಈಗ ಅದು ತಕ್ಕಂತೆ ನಾವು ಬಂದೋಬಸ್ತ್ ಮಾಡಬೇಕು. 3,000 ಪೊಲೀಸ್. ಅದು ರಿಜಿಸ್ಟ್ರೇಷನ್ ನಡೀತಾ ಇದೆ. ರಿಜಿಸ್ಟ್ರೇಷನ್ಸ್ ಇನ್ನೂ 4 ತನಕ ರಿಜಿಸ್ಟ್ರೇಷನ್ ಇರ್ತದೆ. ಇಲ್ಲ ಆ ಥರ ಇಲ್ಲ. NOC ಅಂದರೆ ಅದರಲ್ಲಿ ಸುಮಾರು ವಿಷಯ ಇದೆ. ಒಂದು ವಿಧಾನಸೌಧ ಬಿಲ್ಡಿಂಗ್ದು ಸೇಫ್ಟಿ ನೋಡಬೇಕು, ಮತ್ತು ಜಾಸ್ತಿ ಇರ್ತಾರೆ ಅದನ್ನು ಸೇಫ್ಟಿ ನೋಡಬೇಕು. ಸೊ ಎಲ್ಲ ಆ್ಯಂಗಲಿಂದ ಎಕ್ಸಾಕ್ಟ್ ಪ್ಲೇಸ್ ಎಲ್ಲಿ ಮಾಡಬೇಕು ಅದರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ, ಬೇರೆ ಏನಿಲ್ಲ. ಯಾವುದು ಅದು ಆರ್ಗನೈಸರ್ಸ್ ಮಾಡ್ತೇವೆ. 18,000. ಏನು ಹೇಳಿ? ಅಲೌಡ್ ಇಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ ಅಲೌಡ್ ಇಲ್ಲ. ಅಲ್ಲ, ಈಗ SOP ಕ್ರೌಡ್ ಕಂಟ್ರೋಲ್ SOP ಪ್ರಕಾರ ನಾವು ಲೆಕ್ಕ ಮಾಡಿಕೊಂಡೇ ಎಲ್ಲ ಮಾಡ್ತೀವಿ. ಸೊ ಇಲ್ಲಿವರೆಗೆ 18,000 ರಿಜಿಸ್ಟ್ರೇಷನ್ ಆಗಿದೆ. ಇನ್ನೂ ರಿಜಿಸ್ಟ್ರೇಷನ್ಗೆ ಅವಕಾಶ ಇದೆ, ಅವ್ರು ಮಾಡ್ತಾರೆ. ಈಗ IPL ಅಲ್ಲಿ ಸುಮಾರು ಜನ ನುಕ್ಕು ಸ್ಟಾರ್ಟ್ ಆಗಲಿಕ್ಕೆ ಇದೇ ಕಾರಣ ಆಯಿತು. ಅದನ್ನ 1 ಲಕ್ಷ ಮೇಲೆ ಜನ ಬಂದಿದ್ದಾರೆ. ಅವಾಗ ಸುಮಾರು ಜನ ಇನ್ಸಿಡೆಂಟಲ್ ಆಗಿ ನಿಮ್ಗೆ ಗೊತ್ತಿದೆ. ಬಟ್ ಈಗ ಕೇವಲ 18,000ಕ್ಕೆ ನೀವು ಮ್ಯಾಕ್ಸಿಮಮ್ ಇಟ್ಕೊಂಡ್ರೆ ಇಲ್ಲ, ನಾವು ಅಲ್ಲ ರಿಜಿಸ್ಟ್ರೇಷನ್ ಇದ್ದವ್ರು ಮಾತ್ರ ಪ್ರವೇಶ ಅಂತ ನೀವು ಹೇಳಿದ್ರೆ ಇಲ್ಲ. ರಿಜಿಸ್ಟ್ರೇಷನ್ ಪ್ರೊಸೆಸ್ ಜಾರಿ ಇದೆ. ಇನ್ನೂ ನಿಂತಿಲ್ಲ. ಇಲ್ಲ ಕ್ಲೋಸ್ ಆಗಿಲ್ಲ. ಹಂತವಾಗಿ ಆಗ್ತದೆ. ಕ್ಲೋಸ್ ಆಗಿಲ್ಲ. ಬಟ್ ಅದೆಲ್ಲ ತೋರಿಸ್ತಾ ಇದೆ. ಅಲ್ಲ, ಅದು ಬಟ್ ಹೇಳೋದು ಏನಂದ್ರೆ 18,000 ಜನ ಮಿನಿಮಮ್ ಅಲ್ಲಿ. ಬಟ್ ಇವಾಗ
ರಿಜಿಸ್ಟ್ರೇಷನ್ ಆಗದೇ ಇರೋರೇ ಜಾಸ್ತಿ. ಯಾಕಂದ್ರೆ ಕೃಷ್ಣ ಬೈರೇಗೌಡರು ಅವರ ಫೇಸ್ಬುಕ್ ಲೈವ್ ಏನಿದೆ ಅದರಿಂದ ಯಾರ್ಯಾರು ಲಿಂಕ್ ತಗೊಂಡಿದ್ರು ಅವ್ರು ಮಾತ್ರ ರಿಜಿಸ್ಟ್ರೇಷನ್ ಆಗಿರೋದು, ಅದರಲ್ಲಿ ಬೇರೆ ಯಾರೂ ಆಗಿಲ್ಲ. ಸೊ ಆಗದೇ ಇರೋರೆಲ್ಲ ಬಂದಾಗ ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀರಾ ನೀವು? ಈಗ ನಾವು ಎಲ್ಲ ವ್ಯವಸ್ಥೆ ಎಲ್ಲ ಯೋಚನೆ ಮಾಡಿನೇ ಮಾತಾಡ್ತೀವಿ. ಹೊಡೆದು ಕಳ್ಸೋದಲ್ಲ, ಬಿಫೋರ್ ದಟ್ ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು. ಹೊಡೆದು ಯಾರು ಕಲಿಸೋದಿಲ್ಲ. ಲಾಠಿ ಚಾರ್ಜ್ ಅದೆಲ್ಲ ಹಾಗೆ ಆಗ್ತದೆ. ನೀವಲ್ಲ ಆ ಟೈಮಲ್ಲಿ ನೀವು ನೆಗೆಟಿವ್ ಆಗಿ ಯಾಕೆ ಮಾತಾಡ್ತೀರಾ? ಲೆಟ್ ಮಿ ಎಕ್ಸ್ಪ್ಲೇನ್ ಸರ್. ಆಸ್ ಆಫ್ ನೌ ಯು ಹ್ಯಾವ್ ಟು ಕಮ್ ವಿತ್ ರಿಜಿಸ್ಟ್ರೇಷನ್ ಮಾಡಿಕೊಂಡೇ ಬರಬೇಕು ಅಂತ ಹೇಳಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ವಿ ಅಸ್ಯೂಮ್ ದ್ಯಾಟ್ ಈ ಕಂಪ್ಲೀಟ್ ಏರಿಯಾದಲ್ಲಿ ಇದೆಲ್ಲ ಸ್ವಲ್ಪ ವಿಧಾನಸೌಧ ಸುತ್ತಮುತ್ತಲಿನಲ್ಲಿ ಫ್ರಂಟ್ನಲ್ಲಿ ಇರುವಾಗ ಫ್ಲೋಟಿಂಗ್ ಪಾಪ್ಯುಲೇಷನ್ ಸಾಕಷ್ಟು ನೀವು ನೋಡಿದ್ರಿ. ಹಳೆ ಹಬ್ಬಗಳಲ್ಲಿ ಸಹ ಸಾಕಷ್ಟು ಜನರು 10-15 ಸಾವಿರ ಜನರು ತಿರುಗಾಟ ಇರ್ಬೋದು. ಸೊ ಅದರ ಅನುಗುಣವಾಗಿಯೇ ಅದನ್ನು ಎಸ್ಟಿಮೇಷನ್ ಪ್ರಕಾರನೇ ನಾವು ಪಾಸಸ್ ಅದು ಅಂತ ರಿಜಿಸ್ಟ್ರೇಷನ್ ವ್ಯವಸ್ಥೆ ಮಾಡ್ತೀವಿ. ಇನ್ನೂ ಏನಾಗಿದೆ ಅಂತ ಹೇಳಿಬಿಟ್ರೆ 3 ಥರ ಜನರು ಬರ್ತಾರೆ. ಒಂದು ಮಕ್ಕಳು ಬರ್ತಾರೆ, ಏನಂತ ಹೇಳಿಬಿಟ್ರೆ ಅವರು ಮಕ್ಕಳದ ಕಾರ್ಯಕ್ರಮ ನೋಡಲಿಕ್ಕೆ, ವಿಧಾನಸೌಧ ನೋಡಲಿಕ್ಕೆ ಕೆಲವು ಜನರು ಬಂದುಬಿಟ್ಟು ಹೋಗ್ತಾರೆ. ಅದು ಒಂದು 2-3 ಗಂಟೆ ಕಳೆದು ಎಲ್ಲರೂ ದೇ ವಿಲ್ ಬಿ ದೇರ್, ದೇ ವಿಲ್ ಗೋ ಆಫ್. ಅದೇ ರೀತಿ 3ರಿಂದ 5 ಗಂಟೆಗೆ ಪರೇಡ್ ನೋಡಲಿಕ್ಕೆ ಕೆಲವು ಜನರು ಬರ್ತಾರೆ, ಕೆಲವು ಜನರು ಉಳಿತಾರೆ, ಅವರು ಕನ್ಸರ್ಟ್ ನೋಡ್ತಾರೆ, ಕೆಲವು ಜನರು ಈ ಕಾರ್ಯಕ್ರಮ ನೋಡಿಕೊಂಡು ಅವರು ವಾಪಸ್ ಹೋಗಿಬಿಡ್ತಾರೆ. ಸೊ ಅದು ಎಲ್ಲ ಎಸ್ಟಿಮೇಷನ್ ಮಾಡಿಕೊಂಡು ಅದಕ್ಕೆ ಅದೆಲ್ಲ ನೋಡಿಕೊಂಡು ಎಷ್ಟು ಜನರು ಉಳಿತಾರೆ, ಎಷ್ಟು ಜನರು ರಿಜಿಸ್ಟ್ರೇಷನ್ ಮಾಡಿ ಬರ್ತಾರೆ, ಅದೆಲ್ಲ ಎಸ್ಟಿಮೇಷನ್ ಮಾಡಿಕೊಂಡು ಆರ್ಗನೈಸರ್ಸು ನಾವೇನು ಆರ್ಗನೈಸೇಷನ್ ಮಾಡಿರ್ತೀವಿ ಅದೇ ರೀತಿ ನಾವು QR ಕೋಡ್ ಮಾಡಲಿಕ್ಕೆ ಸಹ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಸೊ ವಿ ವಿಲ್ ಕೀಪ್ ರಿಲೀಸಿಂಗ್ ದ QR ಕೋಡ್ ಬೇಸ್ಡ್ ಆನ್ ದ ಅವೈಲಬಿಲಿಟಿ. ಪೊಲೀಸ್ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಎಷ್ಟು ಮಾಡ್ಬೋದು ಅಂತ ಹೇಳಿಬಿಟ್ಟು ಈಗಾಗಲೇ 18,000 ಆಫ್ ವಿಚ್ ಅರೌಂಡ್ 4-5,000 ಆರ್ ಓನ್ಲಿ ರಿಜಿಸ್ಟರಿಂಗ್ ಫಾರ್ ದ ವಾಟ್ ಯು ಕಾಲ್ ಬೆಳಿಗ್ಗೆ ಈವೆಂಟಿಗೋಸ್ಕರ ಮಾತ್ರ ಸ್ಟೂಡೆಂಟ್ಸ್ ಬರ್ತಾರೆ. ವಿ ಅಸ್ಯೂಮ್ ಅನದರ್ 5,000 to 10,000 ಪೀಪಲ್ ವಿಲ್ ರಿಜಿಸ್ಟರ್ ಫಾರ್ ದ ಮಾರ್ನಿಂಗ್ ಪ್ರೋಗ್ರಾಮ್. ಆ ಆಧಾರದ ಮೇಲೆ ಎಲ್ಲ ನೋಡಿಕೊಂಡು ಇನ್ನೂ ಜಾಸ್ತಿ ಜನರಿಗೆ ನಾವು QR ಕೋಡ್ ಹಂತವಾಗಿ ವ್ಯವಸ್ಥೆ ಮಾಡ್ತೀವಿ. The idea is, the most important thing is, Minister has already briefed you before, but we'll brief you again on this point. The idea is that the Independence Day celebration, ಸ್ವಾತಂತ್ರ್ಯ ದಿನಾಚರಣೆ ಏನಿದೆ ಇದು ನಾವು ಎಲ್ಲರೂ ಒಟ್ಟಿಗೆ ಸೇರಿಸಿ ಆಚರಣೆ ಮಾಡಬೇಕು. ಬರೀ ಒಫಿಷಿಯಲ್ ಪ್ರೋಗ್ರಾಮ್ ಒಂದು ಪರೇಡ್ ಮಾಡಿ ಕಾರ್ಯಕ್ರಮ ಮುಕ್ತಾಯ ಆಗಿ ಎಲ್ಲರೂ ಹಾಲಿಡೇ ಮಾತ್ರ ಮಾಡಲಾರ್ದೆ ಭಾಳಷ್ಟು ಜನರು ನಮ್ಮ ಇಲ್ಲಿ ಬ್ಯಾಂಗ್ಳೂರಿನ ಜನರು ಇಲ್ಲಿ ಬಂದುಬಿಟ್ಟು ಫ್ರೀಡಮ್ದ ಹಬ್ಬ ಅಂತ ಹೇಳಿ, ಅಂದರೆ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ದಿನಾಚರಣೆ ಒಂದು ಹಬ್ಬ ಆಗಿ ಆಚರಣೆ ಮಾಡಲಿಕ್ಕೆ ಈ ಒಂದು ವಿಶೇಷವಾಗಿ ಕಾರ್ಯಕ್ರಮ ಇಲ್ಲಿ ಮಾಡ್ತೀವಿ. ಅವರಿಗೆ ಆ ಇದಕ್ಕೆ ವಿಧಾನಸೌಧ ಕಾಂಪೌಂಡ್ ಹೊಡೆದ್ಬಿಟ್ಟು ಆ ರೋಡಲ್ಲಿ ಏನಿದೆಯಲ್ಲ ಅಲ್ಲಿಗೆ ರಿಜಿಸ್ಟ್ರೇಷನ್ ಮಾಡದೇ ಇರೋರಿಗೆ ಏನಾದರೂ ಅವಕಾಶ ಇದೆಯಾ? ಆ್ಯಸ್ ಆಫ್ ನೌ, ಬಿಕಾಸ್ ದರ್ ಈಸ್ so much people allowed and the SOP ಎಲ್ಲ ಇದ್ದ ಕಾರಣ ದ ಐಡಿಯಾ ಈಸ್ ನೀವು QR ಕೋಡ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಿಕೊಂಡು ಬನ್ನಿ. ಕೆಲವು ಜನರು ಏನಾದರೂ ನಾವು ಇದು ಮಾಡಬೇಕು ಅಂತ ಹೇಳಿಬಿಟ್ರೆ ನಾವು ಅದಕ್ಕೆ ಈ ಪ್ರೆಸ್ ಕಾಲ್ ಮುಖಾಂತರ ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಯಾರಾದರೂ ಬರ್ತಾ ಇದ್ದರೆ ಮೊದಲು ನಿಮ್ಮ QR ಕೋಡ್ ಮಾಡಿಸ್ಕೊಂಡು ನೀವು ಒಪ್ಟೈನ್ ಮಾಡಿ ಬರಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ರಿಜಿಸ್ಟ್ರೇಷನಲ್ಲಿ ಚಾರ್ಜಸ್ ಇಲ್ಲಲ್ಲ, ನಾವೇನು ಅರ್ಥ ಮಾಡಿ. ಒಳಗಡೆ ಬರುವಾಗ ಈಗ ಈ ದಿನ ಬಿಕಾಸ್ 2 ದಿವಸ ರಜೆ ಇದೆ, ಸೊ ಹಬ್ಬದ ದಿವಸ ಇವತ್ತು ಈ ದಿವಸ ನಾವು ಯಾರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಬೇರೆ ಬೇರೆ ಕಡೆಯಿಂದ ಅವರು ಬಂದುಬಿಟ್ಟು ಅನುಕೂಲ ಮಾಡಿ ವ್ಯವಸ್ಥೆ ಮಾಡಬೇಕಾಗ್ತದೆ. ಅಲ್ಲಿ ಸಮಸ್ಯೆ ಸಹ ಬರಬಾರ್ದು, ಪೊಲೀಸ್ ಅವರದ್ದು ಏನು ಬಂದೋಬಸ್ತ್ ಅರೇಂಜ್ಮೆಂಟ್ ಪ್ರಕಾರ ಜನರಿಗೆ ಸಹ ತೊಂದರೆ ಆಗಬಾರ್ದು ಅಂತ ಹೇಳಿ ಯಾರು ರಿಜಿಸ್ಟ್ರೇಷನ್ ಮಾಡಿದ್ರೆ ಅವರಿಗೆ ಆದ್ಯತೆ ಮೇಲೆ ನಾವು ಇಂಪ್ರೂವ್ ಮಾಡ್ತೀವಿ. ಆ್ಯಸ್ ಆಫ್ ನಾವು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇಲ್ಲ. ಇಟ್ ಹ್ಯಾಸ್ ಟು ಬಿ ಆನ್ಲೈನ್ ಓನ್ಲಿ, ಇಟ್ ಹ್ಯಾಸ್ ಬಿ ಬಿಫೋರ್. ಸ್ಪಾಟ್ ರಿಜಿಸ್ಟ್ರೇಷನ್ ನಾವು ಸದ್ಯಕ್ಕೆ ನಾವು ಅದು ಕೊಡ್ತಾ ಇಲ್ಲ. We will ಅದು ಆವಾಗ ನೋಡಿಬಿಡೋಣ. ದ್ಯಾಟ್ ವಿ ವಿಲ್ ನಾಟ್ ಬಿ ಏಬಲ್ ಟು ಅಲೌ ಆ್ಯಸ್ ಆಫ್ ನೌ, ಬಟ್ ಬಿಕಾಸ್ ಇಷ್ಟು ಜನರು ಇರುವಾಗ, ಇಷ್ಟು ಜನರು ಫ್ಲೋಟಿಂಗ್ ಪಾಪ್ಯುಲೇಷನ್ 8-10 ಸಾವಿರ ಇರಬೇಕು. ಇಲ್ಲ ದಯವಿಟ್ಟು ಕೇಳಿ. ಅದಕ್ಕೆ ಪೊಲೀಸ್ ಅವರು ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಪೊಲೈಟ್ಲಿ ಅವರಿಗೆ ಬೇಡ ಅಂತ ವಿದೌಟ್ QR ಕೋಡ್ ನಾವು ಬಿಡೋದಿಲ್ಲ. ಆಧಾರ್ ಕಾರ್ಡ್ ಇದೆಯಲ್ಲ,
ಆಧಾರ್ ಕಾರ್ಡ್ ಇತ್ತು. ಆಧಾರ್ ಕಾರ್ಡ್ ಅಥವಾ ಲೈಸೆನ್ಸು ಏನಾದರೂ ಇದ್ದು ತಗೊಂಡು ಸರ್ ಇವಾಗ ವಿಧಾನಸೌಧ ಒಳಗಡೆ ಬಿಡ್ತೀರಾ? ಕೆಪಾಸಿಟಿ ಎಷ್ಟು ಅಂತ? ಎಷ್ಟು ಜನ 20-25 ಅಲ್ಲ, ಬಿಲ್ಡಿಂಗ್ ಒಳಗಡೆ ಯಾರು ಬಿಡ್ತಲ್ಲ, ಬಿಲ್ಡಿಂಗ್ ಒಳಗೆ ಅಲ್ಲ, ಕ್ಯಾಂಪಸ್ಸಲ್ಲಿ. ಕ್ಯಾಂಪಸ್ ಟು ಹೌದು, ಕ್ಯಾಂಪಸ್ ಟು ಬಿಟ್ಟಾದ್ಮೇಲೆ ಅವ್ನು ಎಷ್ಟು ಬೇಗ ಆಚೆ ಕರ್ಕೊಂಡು ಬರ್ತಾರೆ? ನೆಕ್ಸ್ಟ್ ಅದು ಪ್ಲಾನ್ ಇದೆ. ಅದು ನೋಡಿಕೊಂಡೇ 15,000 ಫಿಗರ್ ಬರ್ತಾ ಇದೆ. ಇನ್ನೂ ಸ್ವಲ್ಪ ಜನ ಕೊಡ್ತೀವಿ. 15 minutes sir. 15 minutes is the plan. ಟೈಮ್ Per team. ನೆಕ್ಸ್ಟ್ ಬ್ಯಾಚ್ಗೆ. ಸರ್ So for example, I selected a particular slot. Am I allowed to overstay if I like, or will you guys like force me to make sure that I don't stay there overtime? We will ನ್ಯಾಚುರಲಿ ಆ ಟ್ಯಾಗ್ ಕೊಟ್ಟರೆ penalize you for, we'll levy a penalty if you overstay. ನೋ ದಿಸ್ ಇಸ್ And jokes aside, but it is not, the idea is that everyone should take part. So it's a guided tour. So automatically ಒಳಗೆ ಬಂದ ತಕ್ಷಣ ಅವರು 15 ನಿಮಿಷ ಬೇಕು ಅವರು. ಸರ್ ಈಗ ಮಕ್ಕಳು ಕಮ್ಮಿ ಸರ್, ಸಚಿವರು ಹೇಳಿದ್ರು ಮಕ್ಕಳೇ ಪಾಸ್ ಅಂತ. ನೀವು ಯಾವುದೇ ಪಾಸ್ ಬೇಕಾಗಿಲ್ಲ, ಮಕ್ಕಳ ಜೊತೆ ಕರ್ಕೊಂಬಂದಿ ಅಂತ ಹೇಳಿದ್ರು. ಯಾಕೆಂದ್ರೆ ಕಮ್ಮಿ Below 12 years old. Below 12 years old. ಅಲ್ಲ, ಮಕ್ಕಳು ಅಂತಂದ್ರೆ 10th ವರೆಗೂ ಮಕ್ಕಳೇ. ಈಗ ನೀವು ಬಿಲೋ 12 ಮಾಡಿದ್ರೆ ಈಗ 12 ಆಫ್ಟರ್ ಏನ್ ಮಾಡ್ಬೇಕು ಆ ಮಕ್ಕಳು? ರಿಜಿಸ್ಟರ್ ಮಾಡಿಬಿಡಿ. ಅಲ್ಲ, ಅವ್ರು ಆನ್ಲೈನ್ ಹಾಕಿದ್ರಲ್ಲ, ಹಾಕಿದ್ವಲ್ಲ ಆನ್ಲೈನ್ ಎಲ್ಲ ಮೆಸೇಜ್ ಕಳಿಸಿದ್ದಾರೆ. Sir, also there were a lot of ಮಕ್ಕಳೇ ಪಾಸ್ ಅಂತಂದ್ರೆ ಅದು ಆಲ್ರೆಡಿ ರಿಜಿಸ್ಟ್ರೇಷನ್ ಅಲ್ಲಿ ಮೊದಲೇ ಹೇಳಿ ಇಟ್ಟಿದ್ದೇವೆ. ಕ್ಯೂ ಆರ್ ಕೋಡಲ್ಲಿ QR code ಅಲ್ಲಿ ಬರ್ದಿಟ್ಟಿದ್ದೀವಿ. ತುಂಬಾ ಗೊಂದಲ ಆಗ್ತದೆ. ಆವತ್ತಿನ ಸ್ಥಿತಿಗೆ ಮಕ್ಕಳು ಇದೆ. ಆಕ್ಚುಲಿ IPL ನೋಡಕ್ ಬಂದಿರೋರು ಸ್ವಲ್ಪ ಯುವಕರು ಇರ್ಬೋದು. ಪ್ಲೀಸ್ ದಯವಿಟ್ಟು ಅಲ್ಲ ಒಂದು ನಿಮಿಷ ಕೇಳಿ. ಅಲ್ಲ ನೀವು ಒಂದು ನಿಮಿಷ ಕೇಳಿ. ಇವತ್ತು ಯಾಕೆ ಪ್ರೆಸ್ ಮೀಟಲ್ಲಿ ಎಲ್ಲ ಕ್ಲಾರಿಫಿಕೇಶನ್ ಕೊಡ್ತಾ ಇದೀವಿ ನಾವು? ಅದಕ್ಕೋಸ್ಕರ ಕೊಡ್ತಾ ಇದೀವಿ. ಅಲ್ಲ ಸರ್, ಇವಾಗ ಈ ಕ್ಲಾರಿಫಿಕೇಶನ್ ಕೊಟ್ಟನೆ ಸಚಿವರು ಈಗ ಮಕ್ಕಳೇ ಪಾಸ್ ಅಂದ್ರು. ಇವಾಗ ನೀವು ಇಲ್ಲ ಯಾರು ರಿಜಿಸ್ಟರ್ ಮಾಡಿದಾರಲ್ಲ ಅವ್ರಿಗೆ ಗೊತ್ತಿದೆ. ಯಾರು 18 ಮಕ್ಕಳು ಬಂದ್ರೆ ಏನ್ ಮಾಡೋದು? ದೊಡ್ಡ ಪ್ರಶ್ನೆ ಇಲ್ಲ. ನೀವು ಆಲ್ರೆಡಿ ಸೆಡ್ ನೋ ಬಿಲೋ 12 years old. ಅವ್ರ ರಿಜಿಸ್ಟ್ರೇಷನ್ ಎಂಡ್ ಯಾವಾಗ ಮತ್ತೆ ಎಷ್ಟು ಸಂಖ್ಯೆ ಆದ್ರೆ ಎಂಡ್ ಮಾಡ್ತೀರಾ? 18,000 ಅಂತ ಹೇಳ್ತಾ ಇದ್ದೀರಾ. ಅಲ್ಲ, ನಾವು 18,000 ಇಲ್ಲಿವರೆಗೆ ಆಗಿದೆ ಎಷ್ಟಾಗಿದೆ? ಕೊನೆ ಯಾವಾಗ? ನಾಳೆ ಸಾಯಂಕಾಲ ನಾಳೆ ಸಾಯಂಕಾಲವರೆಗೆ ಇರ್ತದೆ. ಸರ್ ಒಂದು ವೇಳೆ 1 ಲಕ್ಷ ಆಗ್ಬಿಟ್ಟು ಏನು ಮಾಡ್ತೀರಾ ಸರ್? ನೋಡೋಣ ಅವಾಗ. ಲಕ್ಷ ಆಗ್ಬಿಟ್ರೆ ನಾವು ರಿಲೀಸೇ ಮಾಡಲ್ಲ. ಇಲ್ಲ ಅದು ನಮ್ಗೆ ಗೊತ್ತಿಲ್ಲ. ಈ ಕಡೆಯಿಂದ ಮಕ್ಕಳು ಕರ್ಕೊಂಡು ಬರ್ತಾರೆ. ಒಂದು QR ಕೋಡ್ ಅಲ್ಲಿ 3 ಜನ ಮಕ್ಕಳಿದ್ರೆ ಏನ್ ಮಾಡ್ತೀರಾ? ಬಿಟ್ಟಿರೋಕ್ಕೆ ಒಂದು QR ಕೋಡ್ ಅಲ್ಲಿ ಇಲ್ಲ, ಒಂದು QR ಕೋಡ್ ಒಬ್ಬರಿಗೆ ಮಾತ್ರ ಎಂಟ್ರಿ ಇರುತ್ತಾ? ಮತ್ತು 12 ದಿನ ಒಳಗಡೆ ಅಲ್ಲ ಸರ್, ಇದು ಮಕ್ಕಳು ಮಾಡಿದ್ದು ಏಜ್ ಲಿಮಿಟ್ 16 SSLC ಮಕ್ಕಳು ಬರ್ತಾರೆ. ಅವಾಗ ಏನ್ ಮಾಡ್ತಾರೆ? ವಿತೌಟ್ ರಿಜಿಸ್ಟ್ರೇಷನ್ ID ಕಾರ್ಡ್ ತಗೊಂಡ್ರೆ ಬಿಡ್ತೀರಾ? ಅಲ್ಲ ಅವ್ರ QR ಕೋಡ್ ರಿಜಿಸ್ಟರ್ ಆಗಲಿ. ರಿಜಿಸ್ಟರ್ ಆಗಲ್ಲ ಅವರು. ಎಷ್ಟೋ ಮಕ್ಕಳು ಟ್ರೈ ಮಾಡಿ ಮೆಸೇಜ್ ಇದೆ ಎಲ್ಲರ ಹತ್ರ. See, the idea is now we have to manage both the security of the Vidhan Saudha, not security, managing crowd, at the same time ensuring people should come. ಆ ದೃಷ್ಟಿಯಿಂದ ಫಸ್ಟ್ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಬರಬೇಕು ಅಂತ ಹೇಳಿ ನಾವು ವ್ಯವಸ್ಥೆ ಮಾಡಿದ್ದೇವೆ. ಏನೆಲ್ಲ ನಾವು QR ಕೋಡ್ನಲ್ಲಿ ಮೆಸೇಜಿಂಗ್ ಕೊಟ್ಟಿದ್ದೇವೆ ಅದರ ಆಧಾರದ ಮೇಲೆ ಬರಬೇಕಾಗ್ತದೆ. ಸೊ ವಿ ವಿಲ್ ನಾಟ್ ಚೇಂಜ್ ವಾಟ್ ಇಸ್ ಬೀನ್ ಗಿವನ್ ಇನ್ ದ ವೆಬ್ಸೈಟ್. ಸೊ ಅದರ ಅನುಗುಣವಾಗಿಯೇ ಬರಬೇಕು. ಸರ್ ಈಗ ಸರ್ ಈಗ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಲ್ಲ ಸರ್, ಆ ರಸ್ತೆಯಲ್ಲಿ ಟ್ರಾಫಿಕ್ ಎಲ್ಲ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ದೀರಾ. 2 ಮೆಟ್ರೋ ಸ್ಟೇಷನ್ ಬರುತ್ತೆ, ಅದನ್ನೇನ ಕ್ಲೋಸ್ ಮಾಡಿ? ಒಂದು ಮೆಟ್ರೋ ಸ್ಟೇಷನ್ ಮಾತ್ರ ವಿಧಾನಸೌಧದಲ್ಲಿ ಸಾಹೇಬ್ರು ಹೇಳಿದ ಪ್ರಕಾರ. ಯಾಕೆಂದರೆ ಅಲ್ಲಿ ಬಂದ್ಬಿಟ್ರೆ ನಾವು ಹೇಗೆ ಒಳಗೆ ಬರಲಿಕ್ಕೆ ಯು ಆರ್ ನಾಟ್ ಅಲೋವಿಂಗ್ ಪೀಪಲ್ ಟು ಅಲೈಟ್. ಎಕ್ಸಿಟ್ ಇಲ್ಲ ಅಲ್ಲಿ. ಎಕ್ಸಿಟ್ ಅಂದರೆ ಒಳಗಿಂದ ಸ್ಟೇಷನಿಂದ ಮೇಲೆ ಬರಲಿಕ್ಕೆ ವ್ಯವಸ್ಥೆ ಇಲ್ಲ. ಯಾಕೆಂದರೆ ಅವರು ಲೆಕ್ಕ ಬರಲ್ಲ. ಎಂಟ್ರಿ ಇಂಟು ಸ್ಟೇಷನ್ ಇಸ್ ಕ್ಲೋಸ್ಡ್. ದಟ್ ಸ್ಟೇಷನ್ ಎಕ್ಸಿಟ್ ಆಫ್ ದಟ್ ಸ್ಟೇಷನ್ ಇಸ್ ಕ್ಲೋಸ್ಡ್. ಸರ್, ಪೊಲೀಸ್ ಇಲಾಖೆಗೆ ಇದು ರಿಸ್ಕ್ ಅಂತ ಅನಿಸ್ತಾ ಇಲ್ಲ. ಯಾಕೆಂದ್ರೆ ರಿಜಿಸ್ಟ್ರೇಷನ್ ಎಷ್ಟನ್ನ ಆಗ್ಬೋದು ಅಂತ ಇದ್ದೀವಿ. ಆಗಲೇ ತುಂಬಾ ಪ್ರಕರಣಗಳು ನೋಡಿದ್ರೆ ತಳ್ಳಾಟ, ನೂಕಾಟ. ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಚರ್ಚೆ ಮಾಡಿಬಿಟ್ಟು ಅಂದ್ರೆ ಬೆಳಿಗ್ಗೆ ನಿಮಗೆ ಪೆರೇಡ್ ಅಲ್ಲೂ ಕೂಡ ಅದಾದ ನಂತರ ಅನ್ಸಲ್ವಾ ಪೊಲೀಸ್ ಇಲಾಖೆಗೆ? ಸಾಹೇಬ್ರೆ ಹೇಳ್ತಾರೆ, ಅದು ಎಕ್ಸ್ಪ್ಲೇನ್. ಅಕೌಂಟಬಿಲಿಟಿ ಯಾಕೆ ಹೋಗ್ತೀರಾ ಸರ್? ರಿಸ್ಕ್ ಅಕೌಂಟಬಿಲಿಟಿ ಯಾಕೆ ಹೋಗ್ತಾರೆ? ಸಚಿವರು ತಗೋತಾರ? 2 ಕ್ವಶನ್ ನೀವೇ ಕೇಳ್ತಾ ಇದ್ದಾರೆ. ರಿಸ್ಕ್ ಇದೆ ಹೇಳ್ತಾರೆ. ಇವ್ರು ಹೇಳ್ತಾರೆ ನೆಗೆಟಿವ್. ಯಾರು ಬೇಡ. ಒಳ್ಳೆ ರೀತಿಯಿಂದ ಮಕ್ಕಳವ್ರಿಗೋಸ್ಕರ, ಫ್ಯಾಮಿಲಿಯವ್ರಿಗೋಸ್ಕರ, ನಿಮಗೋಸ್ಕರ ಕಾರ್ಯಕ್ರಮ ನಡೀತಾ ಇದೆ. ನಾವು ಮುಂದೆ ಬಂದು ಸೆಕ್ಯೂರಿಟಿ ಕೊಡ್ತಾ ಇದ್ದೀವಿ. ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸರ್ಕಾರ ವತಿಯಿಂದ ಬರ್ತಾ ಇದ್ದೀವಿ ಕಾರ್ಯಕ್ರಮ ಇದೆ. ಎಂಜಾಯ್ ಮಾಡಿ. ಅದರಲ್ಲಿ ಬರೀ ರಿಸ್ಕ್ ಇದೆ ಅದು ಎಲ್ಲ ಮಾಡಿದರೆ ಹಂಗೆ ರಿಸ್ಕ್ ನೋಡಿಕೊಂಡು ಪೊಲೀಸ್
ಇದು ಕೆಲಸ ಏನಿದೆ ರಿಸ್ಕ್ ಮಾಡಿದರೆ ನಾವು ಕೆಲಸನೇ ಮಾಡಲಿಕ್ಕಾಗಲ್ಲ. RCB ವಿಚಾರದಲ್ಲೂ ನಾವು ದಯವಿಟ್ಟು ಹಳೆದಕ್ಕೆ ವಿಷಯ ಬಗ್ಗೆ ಮಾತಾಡೋದು ಬೇಡ. ಹಳೆ ವಿಷಯದ ಬಗ್ಗೆ ಸರ್ಕಾರನೇ ಆರ್ಗನೈಸ್ ಮಾಡಿದ್ದು ತಗೊಂಡಿದ್ದು ಪೊಲೀಸ್ ಇಲಾಖೆ ಅಲ್ವಾ? ಜವಾಬ್ದಾರಿ ಎಲ್ಲ ಒಂದೇ ಅಲ್ವಾ? Preparation has been detailed discussion ಆಗಿದೆ. Sir, you should. Sir, on this point, I would just like to mention that the department has got into detailed analysis of all ಪಾಸಿಬಿಲಿಟೀಸ್. ಅದರ ಆಧಾರದ ಮೇಲೆ ಅವರು ತೀರ್ಮಾನ ತಗೊಳ್ತಾರೆ. ಅವರು ಏನು ಪಾಸಸ್ ಏನು ಇಶ್ಯೂ ಮಾಡ್ತೇವೆ, ಹೇಗೆ ಎಷ್ಟು ಮಾಡ್ತೇವೆ, ಅದರೆಲ್ಲ ಡೀಟೇಲ್ ಡಿಸ್ಕಷನ್ ಮಾಡಿಕೊಂಡು ವ್ಯವಸ್ಥೆ ಮಾಡ್ತೇವೆ. ಯಾವಾಗ ಸ್ಟಾಪ್ ಮಾಡಬೇಕು ಅದು ಕನ್ಸಲ್ಟೇಷನ್ ಮಾಡಬೇಕು. ಒಂದು ವಿವಿಐಪಿಗಳಿಗೆ ಯಾವ ರೀತಿ ಇರುತ್ತೆ? ಯಾವುದು ಪಬ್ಲಿಕ್ ಆ ಟೈಮಲ್ಲಿ ಪಾಸ್ QR ಕೋಡ್ ಅದೆಲ್ಲ ಮಾಡ್ತಾ ಇರ್ತಾರೆ. ವಿವಿಐಪಿಗಳಿಗೆ ಹೆಂಗಿರುತ್ತೆ ಅಂತ ಒಂದು. ಸೆಕೆಂಡ್ ಒಂದು ಪ್ರೋಗ್ರಾಮ್ದು ಲೈವ್ ಲಿಂಕ್ ಸ್ವಲ್ಪ ಆ ಥರದ್ದು ಏನಾದರೂ ಇರುತ್ತಾ, ಹೇಗೆ? ಯಾಕೆಂದರೆ ಲೈವ್ ಲಿಂಕ್ ಇದು ವ್ಯವಸ್ಥೆ ನಾವು ಮಾಡ್ತೇವೆ. ಇನ್ ಅಡಿಷನ್ ಐ ವಿಲ್ ಜಸ್ಟ್ ಎಕ್ಸ್ಪ್ಲೈನ್ ಒನ್ ಮೋರ್ ಪಾಯಿಂಟ್. ಇದು ಏನು ಶೋ ಮಾಡ್ತೀವಲ್ವಾ, ಅದು ಒಂದು ಡಯಾಸ್ ಇದು ವ್ಯವಸ್ಥೆ ಮಾಡಿದ್ದೇವೆ. ಅದರ ಜೊತೆಗೆ ಸ್ಕ್ರೀನ್ ಸಹ ವ್ಯವಸ್ಥೆ ಮಾಡ್ತೇವೆ. ಸೊ ದಟ್ ಎವ್ರಿಬಡಿ ಕ್ಯಾನ್ ಎಂಜಾಯ್ ಅಟ್ ಡಿಫ್ರೆಂಟ್ ಲೊಕೇಶನ್ಸ್ ಆಲ್ಸೋ ವಿತ್ ದ ಏರಿಯಾ. ಇಟ್ಸ್ ಸಫಿಷಿಯೆಂಟ್ಲಿ ಲಾರ್ಜ್ ಇನಫ್ ಏರಿಯಾ. ಅದರಲ್ಲಿ ಸ್ವಲ್ಪ ಈ ಒಂದು ವಿಧಾನಸೌಧದ ಎನ್ವೈರ್ಮೆಂಟ್ಸ್ ಒಳಗೆ ವಿ ಕ್ಯಾನ್ ಡೂ ದಿಸ್ ಪ್ರೋಗ್ರಾಮ್ ಆಲ್ಸೋ. ಅದು ವ್ಯವಸ್ಥೆ ಸೂಟಬಲ್ ಬಂದೋಬಸ್ತ್ ಸ್ಕೀಮ್ ಮತ್ತು ಅರೇಂಜ್ಮೆಂಟ್ಸ್ ಖಂಡಿತ ಮಾಡ್ತಾರೆ. VIP ವ್ಯವಸ್ಥೆ ಯಾರಾದರೂ ಸೀನಿಯರ್ ಆಫೀಸರ್ಸ್ ಅಥವಾ VIP ಮಿನಿಸ್ಟರ್ಸ್ ಎಲ್ಲ ಬರುವಾಗ ಅದು ವಿಶೇಷವಾಗಿ ವ್ಯವಸ್ಥೆ ಮಾಡಿರ್ತೀವಿ. ಸರ್, ಈಗ ಫೈರ್ ವರ್ಕ್ಸ್ಗೆ ಸ್ಪಾಟ್ ಯಾವುದು ಸರ್ ಅಲ್ಲಿ? ಅಲ್ಲ, ಅದರ ಬಗ್ಗೆನೇ ಮೂರ್ನಾಲ್ಕು ಜಾಗ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಫೈರ್ ಡಿಪಾರ್ಟ್ಮೆಂಟ್ ಮತ್ತು ಬೆಸ್ಕಾಮ್ ಅವರು ಅದಕ್ಕೆ ಕ್ಲಿಯರೆನ್ಸ್ ಕೊಟ್ಟಾದ್ಮೇಲೆ ನಾವು ಫೈನಲ್ ಮಾಡ್ತೀವಿ. ನಾವು 3-4 ಪೊಸಿಷನ್ಸ್ ಹೇಳಿದ್ದೀವಿ ಅವ್ರಿಗೆ. ಆ 3-4 ಯಾವುದು ಬೆಸ್ಟ್ ಇದೆ ಕ್ಲಿಯರ್ How many minutes of final? ಲಾಸ್ಟ್. ಒಂದು ನಿಮಿಷ, ಇದು 2018 ಕೂಡ ಕಾರ್ಯಕ್ರಮ ಆಗಿದೆ ಟೂರಿಸಂ. ಹೌದು, ಟೂರಿಸಂ ಡಿಪಾರ್ಟ್ಮೆಂಟ್ ಕಡೆಯಿಂದ ಇದೆ. ಇಟ್ ವಾಸ್ ಫ್ರೀ ಫ್ಲೋಯಿಂಗ್ ಟು ಈವೆಂಟ್ ಇನ್ ಟೂರಿಸಂ ಡಿಪಾರ್ಟ್ಮೆಂಟ್ ಕಡೆಯಿಂದ ವಿಧಾನಸೌಧ ಎನ್ವೈರ್ಮೆಂಟ್ಸ್ನಲ್ಲಿ ಆಗಿದೆ. ಸೊ ಡೆಫಿನೆಟ್ಲಿ ಇಟ್ ವಿಲ್ ಬಿ ವಿ ಹೋಪ್ ದ್ಯಾಟ್ ವಿ ಕ್ಯಾನ್ ಪ್ರೊವೈಡ್ ಗುಡ್ ಅರೇಂಜ್ಮೆಂಟ್ಸ್ ಫಾರ್ ದ ಪಬ್ಲಿಕ್ ಟು ಎಂಜಾಯ್ ದ ಫ್ರೀಡಮ್ ಹಬ್ಬ. ಎರಡನೇದಾಗಿ ಇಂಗ್ಲೀಷ್ನಲ್ಲಿ ಕೊಟ್ಬಿಡಲ? ಥ್ಯಾಂಕ್ ಯು ಆಲ್. ವಿ ಜಸ್ಟ್ ಲೈಕ್ ಟು ಮೆನ್ಷನ್ ದ್ಯಾಟ್ ದ ಫ್ರೀಡಮ್ ಹಬ್ಬ is being planned on 15th August as a part of the Independence Day celebrations. We have around 15 troops which are coming from various cultural troops. Of around 15 of them will be organized. In addition, from the Department of Culture, 10 troops will also be there, and they will do program from 12 to 10 p.m. In this 12 to 10, and in that there are three categories of events. One for children, where you are talking about a children's fair, which will have various components, and we will also have stalls, both food and other exhibition of handicrafts. We will also have a visit and tour of the Vidhan Saudha for selected teams of around 20-25 or groups of 25 people to visit and see the Vidhan Saudha in and around. This will be available in addition to the QR code which you register with. You will also have to take an ID card of yours for entry inside the Vidhan Saudha proper. Otherwise, people can, with the QR code and due security arrangements, will also be able to be around the environment of the Vidhan Saudha for the event. And after 3 o'clock, between 3 to 5, we will also have a freedom parade wherein various groups will give a display of ethnic or cultural display will be done as they make a walkthrough in front of Vidhan Saudha on the Ambedkar Veedi. There will also be other events including a freedom wall, some information about the independence struggle, participation of various districts in the freedom struggle, various personalities involved in freedom struggle, etc., which will be arranged in different locations. There will also be a music festival which will be organized, and which will go on with at least 10 artists playing at different times. The details will be given separately. It's available on the website. The elaborate arrangements have been made for ensuring that we provide adequate water, health facilities, emergency services, and
other arrangements to ensure that the people who come there will have a good experience at the event. We have requested the police department also to give assistance in providing proper security for ensuring the event occurs. They have judiciously looked at the now at what would be the arrangements made and have made detailed arrangements for security. I'll request the commissioner also to speak a few words in this regard. English. As already mentioned by the Chief Commissioner GBA, the security arrangements have been made by the city police as well as the traffic police regarding traffic. I would like to reiterate that the area will be cordoned off and there will be 3 entry and exit points. Each entry points will have 6 gates. So there will be a total of 18 gates. Entry will be strictly as per the registration through QR code. The numbers are, the QR code registration is open till tomorrow. And we have made an assessment of the area, how much crowd can be taken up in that. Based on that, the registration is going on. We have made elaborate arrangements in terms of CCTV, in terms of the area being secured in different areas, like the entry point of the main main function place, then the entry point to the Vidhan Saudha, then there is a further entry point to the main building where there is a guided tour. All these have been taken into consideration, along with the local police, the city police, the reserve police of KSRP, the CAR, and the home guards also will be deployed. Our motive is to see that more and more people, especially the families, children, they come and enjoy this event, which is spread over from 12 o'clock till 10 o'clock night in 3 phases. The first phase mostly will be for the stalls and the displays and events which will be going on, which will be of more attraction to the children and the families who are coming. The second will be the parade, for which the entire Ambedkar Vedi has been already cordoned off. And the third will be the cultural event on the grandstands of the Vidhan Saudha. All this will be on a day when Independence Day celebrations will be there early in the morning. So naturally our police force has been drawn to the maximum, and a separate set of officers and men have been deployed for this duty, which will be further strengthened after the Manekshaw Parade Ground function is over. Elaborate traffic diversions have been made because the main road has been blocked from Timaya Circle up to KR Circle, Timaya GPO to KR Circle, and we urge the the visitors who are coming and who will be attending to use the metro so that there is no traffic congestion. Minimum traffic congestion is if people come by their own vehicles, the traffic has issued an advisory which has fixed places where parking lots are there, and shuttle buses from those lots have also been organized with the help of BMTC. The fire department, BESCOM, BMTC, the metro, all have been meetings have been held with all the concerned departments under the chairmanship of the GBA Chief Commissioner, and security arrangements accordingly have been made. Teams with the concerned organizers and the police are being formed, and we want to see that least interference by the police within the main function area is there, so that people have a free area to enjoy. With all this, we hope that everything should pass on peacefully, and we urge everyone that as per the QR code they should come, and if possible they should follow the guidelines which have been given, especially the guidelines regarding bringing what all items have to be brought, not to be brought, or where is their parking area, where is their area which metro station they have to use, because it is very important to note that Vidhan Saudha metro station will be closed that day, in the sense that no one will be allowed to exit from that station, because it comes right in the center of the function place. So with this, I hope so everything along with the GBA and the other departments, we will be able to provide a security which will help in easy conduct of this function. ಒಂದು ಬೈಟ್ ಬೇಕು ನ್ಯೂ ಪಾರ್ಕಿಂಗ್ ಪಾಲಿಸಿ ಪಾರ್ಕಿಂಗ್ ಒಂದು ಪಾಲಿಸಿ ಇದೆ ಹೊರತು ಬಿಟ್ಟಿದ್ರೆ ಏನು ಬದಲಾವಣೆ ಆಗಿದೆ Okay.
ಆಯ್ತಲ್ಲ, ಅದು ಏನಿಲ್ಲ, ನ್ಯೂ ಪಾರ್ಕಿಂಗ್ ಪಾಲಿಸಿನಲ್ಲಿ ಏನು ಮೇಜರ್ ಬದಲಾವಣೆ ಇಲ್ಲ. ಬಟ್ ವಿ ಹ್ಯಾವ್ ಟ್ರೈ ಟು ರಿಫೈನ್ ಇಟ್ ಬಿಕಾಸ್ ವಿ ಆರ್ ಡೀಟೇಲ್ ಕನ್ಸಲ್ಟೇಷನ್ ವಿತ್ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್, ಟ್ರಾಫಿಕ್ ಪೊಲೀಸ್ ಅಂದರೆ ಆ್ಯಂಡ್ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್, ಡಾಲ್ಟ್ ಎಟ್ಸೆಟ್ರಾ. ಅದರಲ್ಲಿ ವಿಶೇಷವಾಗಿ ಏನಂತ ಹೇಳಿದರೆ, ಪಾರ್ಕಿಂಗಿಗೆ ಒಂದು ಸಪ್ಲೈ ಸೈಡ್ನಲ್ಲಿ ಏನು ವ್ಯವಸ್ಥೆ ಮಾಡ್ಬೋದು, ಅದಕ್ಕೆ ಏನಾದರೂ ಇನ್ಸೆಂಟಿವ್ಸ್ ಕೊಡ್ಬೋದಾ ಅಂಥೇಳಿ, ಮತ್ತು ಡಿಮಾಂಡ್ ಸೈಡ್ನಲ್ಲಿ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತೇಳಿ ಎರಡು ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಒಂದು ಅವರು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಏನು ರೋಡ್ಸನ್ನು ಐಡೆಂಟಿಫೈ ಮಾಡ್ತಾರೆ ಫಾರ್ ನೋ ಪಾರ್ಕಿಂಗ್, ಅದನ್ನು ಅವರು ಫೈನ್ ಎಟ್ಸೆಟ್ರಾ ಅಥವಾ ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ವ್ಯವಸ್ಥೆ ಖಂಡಿತ ಮಾಡ್ತಾರೆ. ಮಾತ್ರ ಪಾರ್ಕಿಂಗ್ ವ್ಯವಸ್ಥೆ ಕೊಡಬೇಕಾದ್ರೆ ಯಾರು ಟೋವಿಂಗ್ ಮಾಡಬೇಕು, ಅದಕ್ಕೆ ಯಾವ ಅಧಿಕಾರ ಕೊಡ್ತೇವೆ, ಹೇಗೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದರ ಬಗ್ಗೆ ಸಹ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದೀವಿ. ವಿಶೇಷವಾಗಿ ಏನಂತ ಹೇಳಿದರೆ, ಒಂದು ಸಪ್ಲೈ ಸೈಡ್, ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ವ್ಯವಸ್ಥೆ ನಾವು ಮಾಡ್ಬೋದು. ಮೆಟ್ರೋ ಅವ್ರ ಕಡೆಯಿಂದ ಏನಾದರೂ ಅವರು ವ್ಯವಸ್ಥೆ ಮಾಡ್ತಾಯಿದ್ರೆ ಮೆಟ್ರೋ ಸಹ ಸ್ವಲ್ಪ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾರೆ. ಪ್ರೈವೇಟ್ ಜಾಗ ಯಾರಾದರೂ ಕೊಡಲಿಕ್ಕೆ ತಯಾರಿದ್ದರೆ ಪ್ರೈವೇಟ್ ಜಾಗ ಬಾಡಿಗೆ ಮೇಲೆ ತೊಗೊಂಡ್ಬಿಟ್ಟು ಸಹ ಅವರು ಪಾರ್ಕಿಂಗಿಂದು ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಇದೆ. ಇದಕ್ಕೆ ಪ್ರಾಪರ್ಟಿ ಟ್ಯಾಕ್ಸ್ನಲ್ಲಿ ಸ್ವಲ್ಪ ರಿಬೇಟ್ ಕೊಡ್ತೇವೆ ಮತ್ತು ಅವರಿಗೆ ಪರ್ಮಿಷನ್ ಸಹ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಹಾಗೂ ಆ ಏರಿಯಾದಲ್ಲಿ ಯಾರಾದರೂ ಒಂದು 100 ಮೀಟರ್ ಒಳಗೆ ಅವರು ಆಫ್ ಸ್ಟ್ರೀಟ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದರೆ ಅಲ್ಲಿ ರೇಟು ವಿಲ್ ಬಿ ಹಾಫ್ ಆಫ್ ವಾಟ್ ಈಸ್ ದ ರೇಟ್ ಪ್ರೊವೈಡೆಡ್ ಎಟ್ ದ ಆನ್ ಸ್ಟ್ರೀಟ್ ಪಾರ್ಕಿಂಗ್. ಮತ್ತು ಯಾರಾದರೂ ಆನ್ ಸ್ಟ್ರೀಟ್ ಪಾರ್ಕಿಂಗ್ನಲ್ಲಿ ಆಫ್ ಸ್ಟ್ರೀಟ್ ಪಾರ್ಕಿಂಗ್ ವ್ಯವಸ್ಥೆ ಇರುವಾಗ ಅವರೇನಾದರೂ ಪಾರ್ಕಿಂಗ್ ಮತ್ತೂ ಸಹ ರೋಡ್ನಲ್ಲಿ ಮಾಡ್ತಾಯಿದ್ರೆ ಖಂಡಿತ ಟ್ರಾಫಿಕ್ ಪೊಲೀಸ್ ಮತ್ತು ಫೈನ್ ಎಲ್ಲ ಹಾಕಲಿಕ್ಕೆ ಅವರು ವ್ಯವಸ್ಥೆ ಮಾಡ್ತಾರೆ. ಸೊ ದಿಸ್ ಇಸ್ ದ ಬೇಸಿಕ್ ಐಡಿಯಾ ಆಫ್ ದ ಡ್ರಾಫ್ಟ್ ಪಾರ್ಕಿಂಗ್ ಪಾಲಿಸಿ. ರೇಟ್ಸ್ ಮತ್ತು ಇದು ರೋಡ್ ಪ್ರಕಾರ ಅವರು ಅನುಗುಣವಾಗಿ ಫಿಕ್ಸ್ ಮಾಡಿಟ್ಟಿದ್ದಾರೆ. ಎಲ್ಲಿ ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಇದೆ, ಮೂವ್ಮೆಂಟ್ ಆಫ್ ಟ್ರಾಫಿಕ್ ಕ್ಯಾಟಗರೈಸೇಷನ್ ಮಾಡುವಾಗ ಅಂತ ಹೇಳಿದರೆ ನಮ್ಮ ಮೇನ್ ರೋಡ್ಸ್ ಇರ್ಬೋದು, ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ಸ್ ಇರ್ಬೋದು, ಅಲ್ಲಿ ಫೈನು, ಅಲ್ಲಿ ರೇಟ್ ಆಫ್ ಪಾರ್ಕಿಂಗ್ ಸ್ವಲ್ಪ ಜಾಸ್ತಿ ಮಾಡ್ತೇವೆ. ಎಲ್ಲಿ ಸ್ವಲ್ಪ ಜನರು ಓಡಾಡಲಿಕ್ಕೆ ಅವಕಾಶ, ಜನರು ಕಡಿಮೆ ಇದೆ ಮತ್ತು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೋದು, ಅಲ್ಲಿ ಸ್ವಲ್ಪ ರೇಟ್ಸ್ ಸ್ವಲ್ಪ ಚೇಂಜ್ ಕಡಿಮೆ, ಡಿಫ್ರೆಂಟ್ ರೇಟ್ಸ್ ಆರ್ ಬಿನ್ ಫಿಕ್ಸ್ಡ್. ಬಟ್ ದ ಐಡಿಯಾ ಇಸ್ ಎನ್ಶ್ಯೂರ್ ಎಡಿಕ್ವೇಟ್ ಸಪ್ಲೈ ಆಫ್ ಪಾರ್ಕಿಂಗ್ ಫೆಸಿಲಿಟಿ ಟು ಬಿ ಪ್ರೊವೈಡೆಡ್. ಅದು ಬೇರೆ ಬೇರೆ ಸರ್ಕಾರದ್ದು ಜಾಗ ಎಲ್ಲೆಲ್ಲಿ ಗುರುತುಪಡಿಸಿ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಇದೆ, ಅದು ಮಾಡಿಸ್ಕೊಂಡು ನಾವು ಪಾರ್ಕಿಂಗ್ ಫೆಸಿಲಿಟಿ ಕ್ರಿಯೇಟ್ ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ. ಸಿ ಕ್ಯಾಟಗರಿ ಗಂಟೆಗೆ 40 ರೂಪಾಯಿ ಟೂ ವೀಲರ್ಗೆ. ಅಂದ್ರೆ ಈ ಫ್ರೀಯಾಗಿ ಎಲ್ಲೂ ಕೂಡ ಪಾರ್ಕಿಂಗ್ ಮಾಡ್ಲಿಕ್ಕೆ ಆಗದೇ ಇಲ್ವಾ ಜನ? ಯಾಕಂದ್ರೆ ಕಮರ್ಷಿಯಲ್ ರಸ್ತೆ ಇರ್ಬೋದು, ನಾನ್ ಕಮರ್ಷಿಯಲ್ ಇರ್ಬೋದು, ರೆಸಿಡೆನ್ಸಿಯಲ್ ಇರ್ಬೋದು, ಎಲ್ಲ ಕಡೆ ಪಾರ್ಕ್ ಮಾಡೋದು. ತಾವು ದಯವಿಟ್ಟು ತಿಳ್ಕೊಳ್ಬೇಕು, ಪ್ರತಿಯೊಂದು ಬಿಲ್ಡಿಂಗ್, ಪ್ರತಿಯೊಂದು ಜಾಗದಲ್ಲಿ ನಾರ್ಮಲ್ಲಿ ಅವರು ವ್ಯವಸ್ಥೆ ಇಡಬೇಕಾಗ್ತದೆ ಫಾರ್ ಪಾರ್ಕಿಂಗ್. ಲಾಟ್ ಆಫ್ ಪೀಪಲ್ ಹ್ಯಾವ್ ನಾಟ್ ಗಿವನ್ ಫೆಸಿಲಿಟಿ ಫಾರ್ ಪಾರ್ಕಿಂಗ್ ಅಥವಾ ಡೈವರ್ಟ್ ಮಾಡಿಟ್ಟಿದ್ದಾರೆ. ಜನರು ಎಲ್ಲೆಲ್ಲಿ ವ್ಯವಸ್ಥೆ ಇದೆ ಅಲ್ಲಿ ನಾವು ಸ್ವಲ್ಪ ಕಡಿಮೆ ರೇಟ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತೀವಿ. ವಿ ಆಲ್ಸೋ ಎನ್ಕರೇಜ್ ಪೀಪಲ್ ಟು ಗೋ ಫಾರ್ ಯೂಸಿಂಗ್ ಆಫ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ರೇಟ್ಸ್ ಆರ್ ಗೋಯಿಂಗ್ ಟು ಗಂಟೆ 40 ರೂಪಾಯಿ, ಒಂದು ಗಂಟೆ 40 ರೂಪಾಯಿ. ಟ್ಯಾಕ್ಸ್ನಲ್ಲಿ ದಿಸ್ ಹ್ಯಾಸ್ ಬೀನ್ ನೌ ಪುಟ್ ಇನ್ ದ ಪಬ್ಲಿಕ್ ಡೊಮೇನ್. ದ ಪಾಲಿಸಿ ಹ್ಯಾಸ್ ನಾಟ್ ಬೀನ್ ಫೈನಲೈಸ್ಡ್. ನಾವು ಡ್ರಾಫ್ಟ್ ಇಟ್ಟಿದ್ದೇವೆ ಪಬ್ಲಿಕ್ ಡೊಮೇನ್ನಲ್ಲಿ. ಆ ಡ್ರಾಫ್ಟ್ನಲ್ಲಿ ಯಾರಾದರೂ ಅಬ್ಜೆಕ್ಷನ್ಸ್ ಕೊಡ್ತಾ ಇದ್ದರೆ ಆ ಅಬ್ಜೆಕ್ಷನ್ ತೊಗೊಂಡ್ಬಿಟ್ಟು ಸರ್ಕಾರ ಸೂಕ್ತ ನಿರ್ದೇಶನ